ನಿನ್ನೆ ನಡೆದಿರೋ ಲಾಠಿ ಚಾರ್ಜ್ ಬಗ್ಗೆ ನನ್ನ ಸಮಾಧಾನವಾದ ಮನಸ್ಸಿನಿಂದ ನಾನು ಏನೋ ಅಪೋಸ್ ಮಾಡ್ತೀನಿ ಅದನ್ನು. ಯಾಕಪ್ಪ ಅಂದ್ರೆ ನನ್ನ ಸಮಾಧಾನವಾದ ಮನಸ್ಸಿನಿಂದ, ಶಾಂತಿಯುತವಾದ ಮನಸ್ಸಿನಿಂದ, ಯಾಕಂದ್ರೆ ಇನ್ನೊಂದು ಮನಸ್ಸಿನಲ್ಲಿ ನನಗೆ ಸಿಟ್ಟು ಬರ್ತಾ ಇದೆ. ಶಾಂತಿಯುತವಾದ ನಡೀತಿರೋ ಪ್ರತಿಭಟನೆಯನ್ನ ನೀವು ಹೋಗಿ ಲಾಠಿ ಚಾರ್ಜ್ ಮಾಡ್ತೀರಾ. ಒಂದು ನೆನಪಿರ್ಲಿ, ಲಾಠಿ ಚಾರ್ಜ್ ಮಾಡಿರೋ ಪೊಲೀಸರಿಗಾಗ್ಲಿ, ಲಾಠಿ ಚಾರ್ಜ್ ಮಾಡಿಸಿರೋ ಸರ್ಕಾರಕ್ಕಾಗ್ಲಿ ನಾನು ಹೇಳೋದು ಒಂದೇ ಏನಂದ್ರೆ, ನಿಮಗೆ ಕೊಟ್ಟಿರೋ ಪವರ್ ಆ ಸಂವಿಧಾನ ಕೊಟ್ಟಿರೋ ಪವರ್ ಇಂದಾನೆ ನೀವು ಲಾಠಿ ಚಾರ್ಜ್ ಮಾಡಿದ್ರು ನಾವು ಮಾಡಿಸ್ಕೊಂಡಿದೀವಿ. ಸೊ ನೆಕ್ಸ್ಟ್ ಟೈಮ್ ಈ ತಪ್ಪು ಮಾಡಕ್ ಹೋಗಬೇಡಿ. ಕೆಲವೊಂದು ಕಡೆ ಇದೆ, ಯಾವಾಗ ವಿದ್ಯಾರ್ಥಿಗಳು ಹೊಡೆದಿದ್ದಾರೆ ಇಷ್ಟು ದಿನ, ಯಾವಾಗ 20 ಡೇಸ್ ಆಯ್ತು, ಯಾವತ್ತೂ ಹೊಡೆದಿಲ್ಲ. ಯಾಕೆ ನಿನ್ನೆ ಹೊಡೆಯಕ್ಕೆ ಶುರು ಮಾಡ್ಬಿಟ್ರು? ಅಂಡ್ ಎಲ್ಲರೂ ವಿದ್ಯಾರ್ಥಿಗಳಲ್ಲ, ಅಲ್ಲಿ ಹೊರಗಡೆಯಿಂದ ಬಂದವರು ಇದ್ದಾರೆ. ನಾವು ವಿಡಿಯೋದಲ್ಲಿ ನೋಡ್ತಾ ಇದೀವಿ, ಮುಂಚೆ ಕಲ್ಲಿಂದ ಟ್ರ್ಯಾಕ್ಟರ್ಗಳು ತಂದಿಟ್ಟಿದ್ರು, ಕಲ್ಲಿರೋ ಹೊಡೆದಿರೋ ಮುಂಚೆನೆ ಡ್ಯಾಮೇಜ್ ಆಗಿರೋ ಕಾರ್ಗಳನ್ನ ತಂದಿಟ್ಟಿದ್ರು. ಇದೆಲ್ಲ ಮುಂಚೆನೆ ಪ್ಲಾನ್ ಆಗಿರೋದಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಬಿಜೆಪಿ ಅವರ ಷಡ್ಯಂತ್ರ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಒಂದು. ಅಂಡ್ ಎರಡನೇದು ಏನಪ್ಪಾ ಅಂದ್ರೆ, ಇವತ್ತು ನಾವು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ, ಸೋನಂ ವಾಂಗ್ಚುಕ್ ಅವರ ಬದಲು ಅವರ ಪರವಾಗಲಿ ಅಥವಾ ಈ ಪ್ರೊಟೆಸ್ಟ್ ಗಳ ಪರವಾಗಲಿ ತುಂಬಾ ಜನ ನೆಗೆಟಿವ್ ಆಗಿ ಪೋಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅಂತ ಜನರ ಮನಸ್ಥಿತಿ ಯಾವ ತರ ಇದೆಯಪ್ಪ ಅಂದ್ರೆ, ಯಾವ್ದೋ ಹುಡುಗಿದು ಒಂದು ರೋಡಲ್ಲಿ ರೇಪ್ ಆದ್ರೆ ಇವ್ರ ಆ ರೇಪ್ ನ ನೋಡ್ಕೊಂಡು ಹೋಗಿ ಆ ಹುಡುಗಿಗೆ ಮನೆಗೆ ಹೋಗಿ ಆ ಹುಡುಗಿ ಬಗ್ಗೆ ಏನ್ ತರ ಪೋಸ್ಟ್ ಆಗ್ತಾರಪ್ಪ ಅಂದ್ರೆ, ಈ ಹುಡುಗಿ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ, ಇವ್ರು ಹಾಕೋ ಡ್ರೆಸ್ಸಿಂಗ್ ಸೆನ್ಸ್ ಸರಿ ಇರಲಿಲ್ಲ ಅಂತ ಹುಡುಗಿ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡ್ತಾರೆ ಹೊರತಾಗಿ ಅಲ್ಲಿ ನಡೆದಿರೋ ರೇಪ್ ಬಗ್ಗೆ ಮಾತಾಡಲ್ಲ. ಸೊ ಇಂಥ ಮೆಂಟಾಲಿಟಿ ಇರೋ ಜನನೇ ಇವತ್ತು ಈ ಪ್ರೊಟೆಸ್ಟ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ಅಥವಾ ಸೋನಂ ವಾಂಗ್ಚುಕ್ ಅವರು ಆಂಟಿ ನ್ಯಾಷನಲ್ ಅಥವಾ ಇವರು ಚೀನಾ ಏಜೆಂಟ್ ಅಂತ ಮಾತಾಡ್ತಾ ಇದ್ದಾರೆ. ಚೀನಾ ಏಜೆಂಟ್ ಅಂತ ಬಂದಾಗ ಮೋದಿ ಅವರು ಚೀನಾ ಏಜೆಂಟೇ. ಯಾಕಪ್ಪ ಅಂದ್ರೆ US ಅವರು ನೀವು ಟ್ಯಾರಿಫ್ ಹಾಕಿದಾಗ ಮೋದಿ ಅವರು ಹೋಗಿದ್ದು ಚೀನಾ ಹತ್ರನೇ. ಸೊ ಮೋದಿ ಅವರು ಚೀನಾ ಹತ್ರ ಹೋಗ್ತಿರ್ಬೇಕಾದ್ರೆ ಯಾರು ಚೀನಾ ಏಜೆಂಟು? ಅಂಡ್ ನಾನು ಜನರಿಗೆ ಹೇಳೋದೇನಂದ್ರೆ, ಈ ಪ್ರೊಟೆಸ್ಟ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಬಿಡಿ. ಇದು ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಮಕ್ಕಳ ಫ್ಯೂಚರ್ ಬಗ್ಗೆ. ಅಂಡ್ ನಿನ್ನೆ ಪೊಲೀಸ್ ಅವರು ದಿಲ್ಲಿಯಲ್ಲಿ ಏನು ಹೊಡೆದಿದ್ದಾರೆ, ಆ ಪೊಲೀಸ್ ಅವ್ರಿಗೆ ನಾನು ಹೇಳೋದೇನಂದ್ರೆ, ನಿಮ್ಮ ಮಕ್ಕಳಿಗೆ ಹೋಗಿ ಏನಂತ ಹೇಳ್ತೀರಾ? ನಿಮ್ಮ ಮಕ್ಕಳಿಗೆ ಹೋಗಿ, ನಿಮ್ಮ ಫ್ಯೂಚರ್ನ ಯಾರೋ ಸೆಟ್ ಮಾಡಕ್ ಬಂದಿದ್ರೆ ಅವ್ರನ್ನ ಹೊಡೆದು ಓಡಿಸಿದೀವಿ, ನಿಮ್ಮ ಫ್ಯೂಚರ್ ಮುಂದೆನೂ ಇದೇ ತರ ಇರುತ್ತೆ, ಮುಂದೆನೂ ಇದೇ ತರ ಭ್ರಷ್ಟಾಚಾರ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತೀರಾ? ನಿಮ್ಮ ಮುಖದಲ್ಲಿ ಕನ್ನಡಿಲಿ ಹೋಗಿ ನಿಮ್ಮ ಮುಖ ಏನಂತ ನೋಡ್ಕೊಂಡಿರ್ತಾರ ಪೊಲೀಸರು? ಆ ಮಕ್ಕಳಿಗೆ ಹೊಡಿಬೇಕಾದ್ರೆ ಬೇಜಾರಾಗಲ್ವಾ ನಿಮ್ಗೆ? ಸೊ ನಾನು ಹೇಳೋದೇನಂದ್ರೆ, ಅದೇ ಶಾಂತಿಯುತವಾದ ಮನಸ್ಸಿನಿಂದ ಅಂದ್ರೆ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಿಟ್ಟಿದೆ, ಅದನ್ನ ವ್ಯಕ್ತಪಡಿಸ್ತಾ ಇಲ್ಲ. ಯಾಕಂದ್ರೆ ಗಾಂಧಿ ಮಾರ್ಗದಲ್ಲಿ ಹೋಗ್ತಾ ಇದೀವಿ, ಅದಕ್ಕೆ ಶಾಂತಿಯುತವಾಗಿ ಹೋಗ್ತಿದೀವಿ. ಲಾಠಿ ಚಾರ್ಜ್ ಮಾಡೋದೆಲ್ಲ ನಿಲ್ಸಿ. ನೀವು ಮುಂಚೆ ನಾವು ಗೌರ್ಮೆಂಟ್ ಅವ್ರ ಜಾಬ್ ಕೇಳಿದಾಗ ಧಾರವಾಡದಲ್ಲಿ ಲಾಠಿ ಚಾರ್ಜ್ ಆಯ್ತು, ಕಾಂಗ್ರೆಸ್ ಇಂದ ಲಾಠಿ ಚಾರ್ಜ್ ಆಯ್ತು. ಅಂಡ್ ರೈತರು ಬಂದಾಗ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ, ಇವತ್ತು ಪೊಲೀಸರು ಇವತ್ತು ಸ್ಟೂಡೆಂಟ್ ಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಿದಾರ. ಮುಂದೆ ಒಂದಿನ ಹಾಸ್ಪಿಟಲ್ ಅಂತ ಬಂದಾಗ ಅದ್ರ ಮೇಲೂ ಲಾಠಿ ಚಾರ್ಜ್ ಮಾಡ್ತಿದಾರ. ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ನಿಮ್ಗೆ ಇಲ್ಲಿ ಹಿಟ್ಲರ್ ರಾಜಕಾರಣ ನಡೀತಾ ಇದೆ. ಸೊ ಹಿಟ್ಲರ್ ರಾಜಕಾರಣ ನಾವು ನಡೆಯೋಕ್ ಬಿಡಲ್ಲ, ಅದಾಗೋಕ್ ಬಿಡೋದಿಲ್ಲ. ಅಂಡ್ ಒಂದು ಸ್ಮಾಲ್ ಸ್ಟೋರಿ, ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ. ನಮ್ಮ ತಾತಗೆ ನಾನು ಯಾವತ್ತು ಕೇಳ್ತಿದ್ದೆ, ತಾತ ಇದು ಎಲ್ಲ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನೀನ್ ಎಲ್ಲಿ ಹೋಗಿದ್ದೆ ಅಂತ ಹೇಳಿ. ಅವಾಗ ಹೇಳೋಣ, ನಮ್ಮ ತಾಯಿ ನಾನು ಬಿಡ್ತಾ ಇರ್ಲಿಲ್ಲ ಅಂತ ಹೇಳಿ. ಏನಕ್ಕೆ ಅವ್ರ ತಾಯಿ ಬಿಡ್ತಾ ಇರ್ಲಿಲ್ಲ ಅಂದ್ರೆ, ಅವಾಗ್ಲೂ ಹಂಗೆ ಇತ್ತು, ಇವಾಗಲೂ ಕಂಡೀಷನ್. ಯಾರೋ ಬ್ರಿಟಿಷ್ ವಿರುದ್ಧ ಮಾತಾಡಿದ್ರೆ ಹೋಗಿ ಜೈಲಲ್ಲಿ ಹಾಕ್ತಿದ್ರು, ಬೇರೆಯವರೆಲ್ಲ ಜನ ಕ್ರಿಮಿನಲ್ ಅಂತಿದ್ರು ಅವಾಗ. ಅಂಡ್ ಬ್ರಿಟಿಷರಿಗೆ ಬೂಟ್ ನೆಕ್ಕೋ ಜನನೂ ಓದ್ತಿದ್ರು, ಬ್ರಿಟಿಷರ ಪರವಾಗಿ ಮಾತಾಡೋ ಜನನೂ ಇದ್ರು. ಇವತ್ತು ತುಂಬಾ ಜನ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಿದೀವಿ. ಜನ ತಿಳ್ಕೊಬೇಕು ಸ್ವಾತಂತ್ರ್ಯ ಎಲ್ಲಿ ಸಿಕ್ಕಿದೆ ನಮ್ಗಂತ ಹೇಳಿ. ಇವತ್ತು ಸುಮ್ನೆ ನಡೀತಿರೋ ಏನೋ ಒಬ್ರು 20 ದಿನ ಆದ್ರೂ ಮಾತಾಡಕ್ ಬರದೇ ಇರೋರು ಇವತ್ತು ಲಾಠಿ ಚಾರ್ಜ್ ಮಾಡ್ತಾರೆ ಅಂದ್ರೆ, ಸ್ವಾತಂತ್ರ್ಯ ಯಾರಿಗೆ ಸಿಕ್ಕಿದೆ, ಎಲ್ಲಿ ಸಿಕ್ಕಿದೆ? ಸೊ ಅದೇ ಕಂಡೀಷನ್ ಇವತ್ತು ಆಗ್ತಿರೋದು. ಇವತ್ತೆಷ್ಟೋ ಜನ ಪ್ರಾಬ್ಲಮ್ಗಳು ಇದ್ರು ನೋಡ್ಕೊಂಡು ಕುತ್ಕೋಬೇಡಿ. ಇದು ಯಾರು ಪರ್ಸನಲ್ ಆಗಿ ನಡೀತಾ ಇರೋ ಪ್ರತಿಭಟನೆ ಅಲ್ಲ. ನಿಮ್ಮ ಪ್ರತಿಯೊಬ್ಬ ಮಕ್ಕಳಿಗೂ, ನಿಮ್ಮ ಪ್ರತಿ ಮಕ್ಕಳಿಗಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಡೀತಾ ಇರೋ ಪ್ರತಿಭಟನೆ. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಪ್ರತಿಭಟನೆಗೆ ಸಪೋರ್ಟ್ ಮಾಡಿ. ಯಾವ ತರ ಸಪೋರ್ಟ್ ಆಗುತ್ತೆ ಅಂದ್ರೆ, ನೀವು ಫೀಲ್ಡ್ಗೆ ಬಂದು ಸಪೋರ್ಟ್ ಮಾಡ್ಬೇಕಂತೇನಿಲ್ಲ, ಇಂಟರ್ನೆಟ್ ಅಲ್ಲಿ ಸಪೋರ್ಟ್ ಮಾಡಿ, ನಿಮ್ ಪೋಸ್ಟ್ ಗಳನ್ನ ಹಾಕಿ. ಅಂಡ್ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರ ಬಗ್ಗೆ ಅಂತ ನಾನು ನಿಮ್ಗೆ ಹೇಳಿದೆ ಆವಾಗಲೇ. ಅವರು ಒಬ್ಬ ರೇಪ್ ಆಗಿ ಹುಡುಗಿರನ್ನು ಅದನ್ನ ನೆಗೆಟಿವ್ ಆಗಿ ತೋರಿಸ್ತಾರೆ, ಅದ್ರಾಗ ಅವ್ರ ಮೈಂಡ್ ಸೆಟ್ ನೆಗೆಟಿವ್. ಅವ್ರ ಬಗ್ಗೆ ನಾವೇನು ಮಾತಾಡಕ್ಕಾಗಲ್ಲ ಅಷ್ಟೇ. ನೋಡಿ, ನಿಮ್ಗೆ ಎಲ್ಲರಿಗೆ ಗೊತ್ತಿದ್ದಂತೆ ಭಾರತ ದೇಶದಲ್ಲಿ ಕಳೆದ 21 ದಿನ ಸೋನಂ ವಾಂಗ್ಚುಕ್ ಅವರು ಜಂತರ್ ಮಂದಲ್ಲಿ ಯಾಕೆ ಕುಂತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ನೀಟ್ ಪರೀಕ್ಷೆಯಲ್ಲಿ ಏನ್ ದಾಂಧಲಿ ಆಗಿದೆ, 21 ಟೈಮ್ ಏನ್ ಲೀಕ್ ಆಗಿದೆ, ಪೇಪರ್ ಲೀಕ್ ಆಗೋದಕ್ಕೆ ಯೂತ್ ಏನ್ ಹೇಳ್ತಾ ಇದ್ದಾರೆ, ಸ್ಟೂಡೆಂಟ್ ಏನ್ ಹೇಳ್ತಾ ಇದ್ದಾರೆ, ತಪ್ಪು ಮಾಡಿದ್ದೀರಾ, ನಾವೆಲ್ಲ 2 ವರ್ಷ 3 ವರ್ಷ ಕಣ್ಣಲ್ಲಿ ಎಣ್ಣೆ ಹಾಕಿ ಓದ್ತೀವಿ, ಬರಿತೀವಿ, ದುಡ್ಡು ಖರ್ಚು ಮಾಡ್ತಾರ. ತಂದೆ ತಾಯಿ ಅವರು ಎಲ್ಲ ಹೊಲ ಮಾರ್ತಾರ, ಇದು ಮಾಡ್ತಾರ. ಯಾಕಂದ್ರೆ ಸ್ಟೂಡೆಂಟ್ ನಮ್ಮ ಮಗ ಏನಾರ ಓದಿ ಎಲ್ಲರೂ ಏನಾರು ಒಳಗಾಗಿ ದೇಶಕ್ಕಾಗಿ ಒಂದು ಕೊಡುಗೆ ಕೊಡ್ಲಿ ಅಂತ. ಅದನ್ನು ಮಾಡ್ಲಕ್ಕಾಗಿಲ್ಲ. ದೇಶ ಪ್ರಧಾನ ಏನಿದ್ದಾರ, ಎಜುಕೇಶನ್ ಮಿನಿಸ್ಟರ್, ಧರ್ಮ ಪ್ರಧಾನ, ಅವ್ರಿಗೆ ಅದು ಮಾಡ್ಲಕ್ಕಾಗಿಲ್ಲ. ಅದಕ್ಕೆಲ್ಲ ಇಸ್ತೀಫಾ ಕೊಡ್ರಿ ಅಂತ ಕೇಳಿದಾಗ ಮೋದಿ ಸರ್ಕಾರ ಅವರು ಚೇರ್ ಬೀಳಕ್ ರೆಡಿ ಇಲ್ಲ, ಫೆವಿಕೋಲ್ ಹಾಕೊಂಡ್ ಮೆತ್ಕೊಂಡ್ ಕುಂತಿದ್ದಾರೆ. ಯಾಕೆ ಕೊಡ್ತಾ ಇಲ್ಲ? ಒಂದು ಏನಾರ ತಪ್ಪಾಯ್ತು ಅಂದ್ರಲ್ಲ ಸಸ್ಪೆಂಡ್ ಮಾಡ್ತೀರಿ ಒಂದು ಅಧಿಕಾರಿಗಳಿಗೆ. ನೀವೇ ಈಗ ಜನ ನಿಮ್ಗೆ ಕೇಳ್ತಾ ಇದ್ದಾರೆ, ಜನ ಇದ್ದಾರಲ್ಲ, ಯೂತ್ ಏನಿದ್ದಾರಲ್ಲ, ಈ ದೇಶದ ಮಾಲೀಕರಿದ್ದಾರ, ನೀವು ನೌಕರಿದ್ದೀರಾ, ನಿಮ್ಗೆ ಕೇಳ್ತಾ ಇದ್ದಾರ, ಯಾಕೆ ಕೊಡಲ್ಲ? ನೀವು ಕೊಡ್ಬೇಕಲ್ಲ, ಕೊಡ್ಬೇಕು ಇಸ್ತೀಫಾ.
ನೀವು ಮೋದಿ ಸರ್ಕಾರ ಕಳೆದ 2014 ಇಲ್ಲಿವರೆಗೆ ಕಾಲ ಧನ್ ತರ್ತೀನಿ, 2 ಕೋಟಿ ನೌಕರಿ ಕೊಡ್ತೀವಿ, ಆ ಸೂಚ್ಯಂಕದಲ್ಲಿ ಎಷ್ಟು ಹಣ ಇದೆ ಅದು ತರ್ತೀನಿ, 15 ಲಕ್ಷ ರೂಪಾಯಿ ಕೊಡ್ತೀವಿ, ಭಾರತ ದೇಶಕ್ಕೆ ಎಂತ ಬಲಿಷ್ಠ ಮಾಡ್ತೀವಿ ಎಲ್ಲ ನೀವೇ ಹೇಳಿದ್ರಲ್ಲ, ಮತ್ತೆ ಯಾಕೆ ಮಾಡಿಲ್ಲ? ಪೆಟ್ರೋಲ್ 25 ರೂಪಾಯಿ ಮಾಡ್ತೀವಿ, 95 ರೂಪಾಯಿ ಮಾಡ್ತೀವಿ, ಇವತ್ತು ಎಷ್ಟಿಗಿದೆ? 20% ಎಥೆನಾಲ್ ಹಾಕಿ 80% ಅದು ಹಾಕಿ ಮಾರ್ತಾ ಇದ್ದಾರೆ. ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ. ನಿಮ್ ಸರ್ಕಾರದಲ್ಲಿ ಮೋದಿ ಅವರು ಇಸ್ತೀಫಾ ಕೊಡ್ಬೇಕು, ಸರ್ಕಾರ ಹೋಗ್ಬೇಕು, ರಾಷ್ಟ್ರಪತಿ ಶಾಸಕ ಆಮೇಲೆ ಎಲೆಕ್ಷನ್ ಆಗ್ಬೇಕು, ಜನ ಆಯ್ಕೆ ಮಾಡ್ತಾರ. ನೋಡಿ, ಈ ದೇಶದಲ್ಲಿ ಮೋದಿ ಅವರಿಗೆ ಆ ಯೂತ್ದಲ್ಲೇ ಕೂಡಿಸಿದ್ದಾರೆ. ನಿನ್ನೆ ಮೊನ್ನೆ ಅದೇ ಮೋದಿ ಅಂತ ಚೀರುವ ಜನ ಇವತ್ತು ಫ್ರೀಡಂ ಪಾರ್ಕ್ ದಲ್ಲಿ ಜಂತರ್ ಮಂತರಲ್ಲಿ ಅದೇ ಜನ ಇದ್ರು. ಅವ್ರಿಗೆ ಅದು ಗೊತ್ತಾಗ್ಬೇಕು. ನಿನ್ನೆ ನಿಮ್ಗೆ ಕೂಡಿಸಿದ್ದಾರೆ, ನಾಳೆ ಇನ್ನೊಬ್ಬರಿಗೆ ಕೂಡಿಸ್ತಾರ. ಆ ಯೂತ್ ಏನ್ ಹೇಳ್ತಾರಲ್ಲ ಅದು ಕೇಳ್ಬೇಕು, ಗಮನದಲ್ಲಿ ಇಟ್ಟಿ ಅಂತ ನಾ ಈ ಸಂದರ್ಭದಲ್ಲಿ ಮೋದಿ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ.